ಸರ್, ಮೊದಲನೇ ಪ್ರಶ್ನೆ ನಿಮ್ಮ ಹತ್ರ ಕೇಳೋದು ಅಂದ್ರೆ, ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದ್ರೂ ಕೂಡ ವುಮೆನ್ ರಿಸರ್ವೇಶನ್ ಬಿಲ್ ಯಾಕೆ ಫೇಲ್ ಆಯ್ತು? ಸೆಂಟ್ರಲಲ್ಲಿ ಬಿಜೆಪಿ ಇರೋದು ಸರಳ ಬಹುಮತದ ಆಧಾರದ ಮೇಲೆ. ಇದೊಂದು ಸಂವಿಧಾನದ ತಿದ್ದುಪಡಿ ಆದ್ರಿಂದ ಮೂರರಲ್ಲಿ ಎರಡು ಬಹುಮತ ಬರಬೇಕಾಗಿತ್ತು, 2/3 ಮೆಜಾರಿಟಿ ಬರಬೇಕಾಗಿತ್ತು. ಅದಕ್ಕೆ ವಿರೋಧ ಪಕ್ಷಗಳು ಕೂಡ ಸಹಕಾರ ಕೊಡಬೇಕಾಗಿತ್ತು. 23ರಲ್ಲಿ ಯಾವುದೇ ತಕರಾರಿಲ್ಲದೆ ಮಹಿಳಾ ಮೀಸಲಾತಿ ಮಸೂದೆಗೆ ಬೆಂಬಲ ಕೊಟ್ಟರು. ಈಗ ಡಿಲಿಮಿಟೇಷನ್ ಅನ್ನುವಂಥ ಕುಂಟು ಮುಂದಿಟ್ಕೊಂಡು ಮತ್ತೆ 2029ರಲ್ಲಿ ಮಹಿಳಾ ಮೀಸಲಾತಿ ಅನುಷ್ಠಾನ ಆಗಬಾರ್ದು ಅನ್ನೋ ಕೇವಲ ದುರುದ್ದೇಶದಿಂದ ಸಹಕಾರ ಕೊಡಲಿಲ್ಲ. ಹೀಗಾಗಿ ಆ ಬಿಲ್ ಪಾಸ್ ಆಗಿಲ್ಲ. ಸರ್, ಇನ್ನೊಂದು ರಾಜ್ಯಕ್ಕೆ ಬಂದ್ರೆ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಕೇಸ್ ಆಯ್ತು. ಅದನ್ನ ಲವ್ ಜಿಹಾದ್ ಅಂತ ಕರೆಯಲಾಯ್ತು. ನಿಜವಾಗ್ಲೂ ಅದು ಲವ್ ಜಿಹಾದ ಅಥವಾ ಏನು ಅಂತ? ಅಲ್ಲ, ಈಗ ಆಗಿರೋದು ಅಲ್ಲಿಗೆ ದೂರ ದಾಖಲಾಗಿರೋದು ಲವ್ ಜಿಹಾದ್ ಅಂತ. ಲವ್ ಜಿಹಾದ್ ಅನ್ನೋದೇನೋ ಮಾಡೋದಿಲ್ಲ, ಆದರೆ ವಂಚನೆಯ ಒಂದು ಪ್ರಕರಣವಾಗಿ ದಾಖಲಾಗಿರುತ್ತೆ. ಅದು ತನಿಖೆ ನಡೀತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅನ್ನೋ ವಿಶ್ವಾಸ ನಮಗಿಲ್ಲ. ನಂತರ TCS ಅಂತ ಕಂಪನಿ, ಕಾರ್ಪೊರೇಟ್ ಕಂಪನಿಗಳಲ್ಲಿ ಕಾರ್ಪೊರೇಟ್ ಜಿಹಾದ್ ಅನ್ನೋ ಇದು ಆರೋಪಗಳು ಕೇಳಿ ಬಂತು. ಏನಿದು ಕಾರ್ಪೊರೇಟ್ ಜಿಹಾದ್? ಕಾರ್ಪೊರೇಟ್ ಜಿಹಾದ್ ಅಂದರೆ ಅಲ್ಲಿ ಬಂದಿರೋಂಥ ಆರೋಪ ಏನಂದರೆ 5-6 ಜನ ಸಿಬ್ಬಂದಿಗಳು ತಮ್ಮ ಸಹೋದ್ಯೋಗಿಗಳಿಗೆ ಮತಾಂತರ ಆಗಲು, ಅವ್ರ ಮೇಲೆ ಧಾರ್ಮಿಕ ಒತ್ತಡ ಹೇರುವಂಥದ್ದು, ಅವ್ರ ಕೈಲಿ ಧರ್ಮ ವಿರೋಧಿ ಚಟುವಟಿಕೆಗಳು ಮಾಡೋಕ್ಕೆ ಒತ್ತಾಯ ಮಾಡುವಂಥದ್ದು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಈ ರೀತಿ ಗಂಭೀರವಾದಂಥ ಆರೋಪಗಳು ಕೇಳಿಬಂದಿದೆ. ಈಗಾಗಲೇ ಅಲ್ಲಿನ ಸರ್ಕಾರ SIT ರಚನೆ ಮಾಡಿ ಇದರ ಕೂಲಂಕುಷವಾದಂಥ ತನಿಖೆ ಮಾಡ್ತಾ ಇದೆ. ಆ ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮವನ್ನು ಕೂಡ ಸರ್ಕಾರ ತಗೊಳುತ್ತೆ. ಈಗಾಗಲೇ ಯಾರ್ಯಾರು ಆರೋಪಿತಗಳಿದ್ದಾರೋ ಅವರೆಲ್ಲರೂ ಬಂಧನವಾಗಿದೆ. ಅವ್ರು ಈಗಾಗಲೇ ಜೈಲಲ್ಲಿದ್ದಾರೆ. ಒಂದು ಆರೋಪಿ ಮಾತ್ರ ಅವಳು ಇನ್ನೂ ಸಿಕ್ಕಿಲ್ಲ. ಖಂಡಿತ ಆಕೆಯೂ ಕೂಡ ಶೀಘ್ರದಲ್ಲೇ ಬಂಧನವಾಗುತ್ತೆ. ಲೆನ್ಸ್ ಕಾರ್ಟ್ನಲ್ಲಿ ಇತ್ತೀಚೆಗೆ ಇಶ್ಯೂ ಆಯಿತು, ತಿಲಕ ಇಡೋದಕ್ಕೆ ಬಿಡೋದಿಲ್ಲ ಅಂತ. ನೋಡಿ, ಇಲ್ಲಿನ ಮಣ್ಣಿನ ನೆಲದಲ್ಲಿ ನೀವು ವ್ಯಾಪಾರ ಮಾಡಬೇಕಾದ್ರೆ ಇಲ್ಲಿನ ಹಿಂದೂಗಳ ಮೇಲೆ ಅವಲಂಬಿತವಾಗಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಮಾಡಬೇಕಾದಾಗ ಇಲ್ಲಿನ ಧಾರ್ಮಿಕ ನಂಬಿಕೆಗಳಿಗೆ ನೀವು ಭಂಗ ಬರುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಸುತ್ತೋಲೆಗಳು ಹೊರಡಿಸುವಂಥದ್ದು. ಅದೇ ಬೇರೆ ಧರ್ಮದವ್ರ ಬಗ್ಗೆ ನೀವು ಹಿಜಾಬ್ ಹಾಕೊಂಡು ಬರ್ಬೋದು, ಆದರೆ ನೀವು ಕೈಗೆ ಒಂದು ದಾರಿ ಕಟ್ಕೊಂಡು ಬರಬಾರ್ದು ಅನ್ನುವಂಥ ಈ ರೀತಿ ತಾರತಮ್ಯದ ಒಂದು ನಿಯಮಗಳನ್ನ ರೂಪಿಸಿದಾಗ ಸಹಜವಾಗಿ ಆಕ್ರೋಶ ಜನರಲ್ಲಿ ಹುಟ್ಟತ್ತೆ. ಅದರ ಪರಿಣಾಮವಾಗಿ ಅವರ ಶೇರ್ ವ್ಯಾಲ್ಯೂಗಳಲ್ಲಿ 5,000 ಕೋಟಿ ಕಮ್ಮಿ ಆಗಿದೆ. ಇವತ್ತು ಅನೇಕ ಕಡೆ ಲೆನ್ಸ್ ಕಾರ್ಟ್ ಬಗ್ಗೆ ಸಾಕಷ್ಟು ಆಕ್ರೋಶ ಜನರಲ್ಲಿ ವ್ಯಕ್ತ ಆಗಿದೆ. ಯಾರು ವ್ಯಾಪಾರಸ್ಥರಿದ್ದಾರೋ ಅವರು ತಮ್ಮ ವ್ಯಾಪಾರದ ವೃದ್ಧಿಗೆ ನೋಡಬೇಕೆ ಹೊರತು ಯಾವುದೋ ಒಂದು ಅಜೆಂಡಾನ ಮುಂದುವರಿಸುವಂಥ ಕೆಲಸ ಮಾಡಕ್ಕೆ ಹೋದಾಗ ಏನಾಗತ್ತೆ ಅನ್ನೋದು ಇವತ್ತು ನಾವು ನೋಡ್ತಾ ಇದ್ದೀವಿ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ಏನು ಮುಸ್ಲಿಮರನ್ನು ಎದುರಾಕೊಳ್ತಾ ಅಂತ? ನೋಡಿ, ಅದು ಅವರ ಮತ್ತು ಕಾಂಗ್ರೆಸ್ಸಿನ ನಡುವೆ ಇರೋಂಥ ವಿಚಾರ. ಯಾಕೆಂದರೆ ಅವರು ಯಾವತ್ತೂ ಕಾಂಗ್ರೆಸ್ ಪರವಾಗಿ ನಾವಿರೋರು, ನಾವು ಅವ್ರ ಹೊಂದಾಣಿಕೆ ಆಗಿದೆ, ಅವ್ರು ನಮಗೆ ಟಿಕೆಟ್ ಕೊಡದೇ ಇದ್ರು ಪರವಾಗಿಲ್ಲ ಅಂತೆಲ್ಲ ಯಾರ್ಯಾರು ನಿಲ್ಲಬೇಕು ಅಂತಿದ್ರು ಅವ್ರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಮತ್ತು ಇದನ್ನೇ ವಿಚಾರ ಮುಂದಿಟ್ಕೊಂಡು 3-4 ಜನನ ಕಾಂಗ್ರೆಸ್ ಪಾರ್ಟಿ ಸಸ್ಪೆಂಡ್ ಮಾಡಿದೆ. ಅದು ಅವ್ರ ಆಂತರಿಕ ವಿಚಾರ. ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು. ಇನ್ನು BJP ಅನ್ನೋದು ಮುಸ್ಲಿಮರಿಗೆ ಯಾಕೆ, ಮುಸ್ಲಿಮರ ವಿರೋಧಿ ಪಕ್ಷ ಅಂತ ಅಂದ್ರೆ ಒಂದು ಪಂಗಡದವರು ಹೇಳ್ತಾ ಇದ್ದಾರೆ. ಅಲ್ಲ, ಮುಸ್ಲಿಂ ವಿರೋಧಿ ಅಂತ BJP ಹೇಳಿಲ್ಲ. BJPಲಿ ಅಲ್ಪಸಂಖ್ಯಾತ ಮೋರ್ಚಾನೇ ಇದೆ, ನಮ್ಮಲ್ಲೂ ಮುಸ್ಲಿಮ್ಗಳು ಇದ್ದಾರೆ. ಆದರೆ ಇವರು ಹೇಳೋ ಪ್ರಕಾರ ನಾವು ಓಲೈಕೆ ಮಾಡಬೇಕು, ಇವ್ರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು, ಈ ರೀತಿಯ ಕೆಲಸಗಳು ನಾವು ಮಾಡಲ್ಲ. ನಮ್ಗೆ ಹಿಂದೂಗಳು ಒಂದೇ, ಕ್ರಿಶ್ಚಿಯನ್ರು ಒಂದೇ, ಮುಸ್ಲಿಮಾನರು ಒಂದೇ, ಎಲ್ಲರನ್ನೂ ಸಮನಾಗಿ ಕಾಣ್ತೀವಿ. ನೀವೆಷ್ಟು ನಮ್ಮ ಜೊತೆ ಭಾಗಿಯಾಗ್ತಿರೋ ನಿಮ್ಗೆ ಅಷ್ಟು ಅಧಿಕಾರದಲ್ಲಿ ಅಷ್ಟು ಪಾಲು ಸಿಗುತ್ತೆ. ನೀವು ಏನೇ ಮಾಡಿದ್ರು ನಮ್ಗೆ ಓಟ್ ಕೊಡಲ್ಲ ಅಂತ ನೀವು ದೂರ ಇದ್ದಾಗ ನಿಮ್ಮ ಭಾಗಿದಾರಿ ಪಕ್ಷದಲ್ಲಿ ಇರೋದಿಲ್ಲ. ಅದರ ಮುಸ್ಲಿಂ ವಿರೋಧಿ ಅಂತಲ್ಲ, ನೀವು ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ನಿರುದ್ಯೋಗ ಸಮಸ್ಯೆಗೆ ಕೇಂದ್ರ ಸರ್ಕಾರದಿಂದ ಏನಾದರೂ ಸವಲತ್ತು ಸಿಗುತ್ತಾ ಅಂತ? ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಧಾರವಾಡದಲ್ಲೂ ಕೂಡ ಸ್ಟೂಡೆಂಟ್ಗಳ ಪ್ರೊಟೆಸ್ಟ್ ಆಯಿತು. ಧಾರವಾಡದಲ್ಲಿ ನಡೆದಿರೋ ಪ್ರೊಟೆಸ್ಟು ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅವ್ರು ಕೇಳ್ತಾ ಇರೋವಂಥದ್ದು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ 2,55,000 ಖಾಲಿ ಇರೋ ಸರ್ಕಾರಿ ಹುದ್ದೆಗಳನ್ನ ನಾವು ತುಂಬಿಸ್ತೀವಿ ಅಂತ ಹೇಳಿದ್ರು.
3 ವರ್ಷ ಆದರೂ ಕೂಡ ಇನ್ನು ಒಂದು ಹುದ್ದೆಯನ್ನು ಕೂಡ ಕೊಟ್ಟಿಲ್ಲ. ಈಗ ಒಳ ಮೀಸಲಾತಿಯನ್ನು ರಫ ಇಟ್ಕೊಂಡು ಮುಂದೂಡ್ತಾನೆ ಇದ್ದಾರೆ. ಇನ್ನೊಂದು ವರ್ಷ ಆಗೋದ್ಮೇಲೆ ಇವ್ರು ಇನ್ಯಾರನ್ನು ತಗೊಳಕ್ಕೂ ಆಗೋದಿಲ್ಲ. ಇದರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ನಾನಾ ಯೋಜನೆಗಳಿದೆ. ಸರ್ಕಾರದ PLI ಸ್ಕೀಮ್ ಇರ್ಬೋದು, ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗಳ ಶುರು ಮಾಡೋಕ್ಕೆ ಸಬ್ಸಿಡಿ ಕೊಡೋದಿರ್ಬೋದು, ಅನೇಕ ಯೋಜನೆಗಳು ಕೇಂದ್ರ, ಈ ಮುದ್ರಾ ಯೋಜನೆ ಇರ್ಬೋದು, PM ಸ್ವಾನಿಧಿ ಯೋಜನೆ ಇರ್ಬೋದು, ತನ್ಮೂಲಕ ಸ್ವಯಂ ಉದ್ಯೋಗಕ್ಕೂ ಅವಕಾಶ ಕೊಡ್ತಾ ಇದೆ ಮತ್ತು ಉದ್ಯೋಗವನ್ನು ಕೊಡ್ತಾ ಇದೆ. ಕಳೆದ 5 ವರ್ಷದಲ್ಲಿ 11 ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ನೇರ ನೇಮಕಾತಿ ಪ್ರಧಾನಮಂತ್ರಿಗಳೇ ಪತ್ರಗಳು ಕೊಟ್ಟಿದ್ದಾರೆ. ಅದರಿಂದ ಕೇಂದ್ರ ಸರ್ಕಾರದಲ್ಲಿ ಇದ್ರ ಪಾತ್ರ ಇಲ್ಲ. ರಾಜ್ಯ ಸರ್ಕಾರ ಮಾತ್ರ ಟೀಕೆ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಉದ್ಯೋಗ ಹ್ಯಾಕ್ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಯಾವುದೇ ನಿರ್ದಿಷ್ಟವಾದಂಥ ಯೋಜನೆ ಇಲ್ಲ. ಬಿಜೆಪಿ ಅಥವಾ ಯಾವ್ದು ಬಲಪಂಥೀಯರು ಅಂತ ಕರೆಸ್ಕೊಳ್ತಾರೆ, ಅವರು ಸಂವಿಧಾನವನ್ನೇ ಚೇಂಜ್ ಮಾಡೋಕೆ ಹೊರಟಿದ್ದಾರೆ ಅಂತ ಎಡಪಂಥೀಯರು ಹೇಳ್ತಾ ಇದ್ದಾರೆ. ಹೌದಾ? ಸಂವಿಧಾನ ಯಾರು ಬದಲಾವಣೆ ಮಾಡೋಕ್ಕಾಗತ್ತೆ ನನಗೆ ಗೊತ್ತಿಲ್ಲ. ಮಹಿಳಾ ಮೀಸಲಾತಿ ಬಿಲ್ಲೇ ಪಾಸ್ ಆಗಿಲ್ಲ. ಇದು ಸಂವಿಧಾನ ಏನಕ್ಕೆ ಬದಲಾಗಬೇಕು? ನಮಗೊಂದು ಉತ್ಕೃಷ್ಟವಾದಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದರ ಅಡಿಯಲ್ಲೇ ಎಲ್ಲ ನಡೀತಾ ಇರತ್ತದು. ಚುನಾವಣೆ ಕಳೆದ ಬಾರಿ 6 ವರ್ಷ ನಾವು ಕೇಂದ್ರದಲ್ಲಿ ಅಧಿಕಾರ ಇದ್ವಿ. ಈಗ 12 ವರ್ಷದಿಂದ ಇದ್ದೀವಿ. ಎಡಪಂಥೀಯರು ಎಲ್ಲಿದ್ದಾರೆ ಅಂತ ನಾವು ಇವತ್ತು ಹುಡುಕಬೇಕಾದಂಥ ಪರಿಸ್ಥಿತಿ ಅವರಿದ್ದಾಗ ಅವರ ಮಾತಿಗೆ ಅಂತ ಏನು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಇದೆಲ್ಲ ಕೇವಲ ದುರುದ್ದೇಶದಿಂದ ಮಾಡುವಂಥ ಅಪಪ್ರಚಾರ. ಎಲ್ಲರಿಗೂ ಈ ದೇಶದಲ್ಲಿ ಯಾರೇ ಇಲ್ಲಿ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಸಂವಿಧಾನವನ್ನು ಗೌರವಿಸಬೇಕು. ಆ ಸಂವಿಧಾನದ ಪ್ರಕಾರ ನಡ್ಕೊಳ್ಬೇಕಾದ ಕಡ್ಡಾಯ ಇದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬಿಜೆಪಿ ಏನ್ ಮಾಡ್ತು ಅನ್ನೋ ಪ್ರಶ್ನೆ ಕೇಳ್ತಿದೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ BJPನೇ ಮ್ಯಾಕ್ಸಿಮಮ್ ಮಾಡಿರೋವಂಥದ್ದು. ನೋಡಿ, ಅವರ ಚೈತನ್ಯ ಭೂಮಿ ಅಂತ ಏನು ನಾಗ್ಪುರದಲ್ಲಿ ಅದರ ಅಭಿವೃದ್ಧಿ ನಡೀತಾ ಇದೆ. ಅವರ ಎಲ್ಲಿ ಮುಂಬೈನಲ್ಲಿ ದಾದರ್ ಹತ್ರ ಅವರ ಒಂದು ಏನು ಅಂತ್ಯ ಸಂಸ್ಕಾರ ನಡೀತು, ಅಲ್ಲಿ ಅವ್ರಿಗೆ ಸ್ಮಾರಕ ಕಟ್ತಾ ಇದ್ದಾರೆ. ಲಂಡನ್ನಲ್ಲಿ ಅವರು ವಾಸ ಮಾಡಿ ಓದಿದಂಥ ಆ ಕಟ್ಟಡವನ್ನು ಇವತ್ತು ಸ್ಮಾರಕ ಮಾಡಿದ್ದಾರೆ. ಆಮೇಲೆ ಡೆಲ್ಲಿಯಲ್ಲಿ ಅವ್ರು ಯಾವ ಮನೆಯಲ್ಲಿದ್ದೋ ಅದು ಕೂಡ ಇವತ್ತು ಸ್ಮಾರಕ ಆಗಿದೆ. ಈಗ ಪಂಚತೀರ್ಥಗಳು ಅಂತ ಹೇಳ್ಬಿಟ್ಟು ಆ ಪಂಚತೀರ್ಥಗಳನ್ನ ಅಭಿವೃದ್ಧಿ ಪಡಿಸಿರೋದೇ BJP. ಇವ್ರಿಗೆ ಶವ ಸಂಸ್ಕಾರ, ಅವರ ಒಂದು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ದಿಲ್ಲಿಲಿ ಅವಕಾಶ ಕೊಡ್ತಾ ಇದ್ದದ್ದು ಕಾಂಗ್ರೆಸ್ಸು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಕೇಳಿ, ಅವರು ಹುಟ್ಟಿದ್ದವರು ಭೂಪಾಲಲ್ಲಿ. ಆ ಭೂಪಾಲಲ್ಲೂ ಕೂಡ ಮಧ್ಯಪ್ರದೇಶದಲ್ಲಿ, ಆ ಮಧ್ಯಪ್ರದೇಶ ಎಲ್ಲಿ ಇವರು ಜನ್ಮ ತಾಳಿದ್ರು ಆ ಜಾಗನೂ ಇವತ್ತು ಅಭಿವೃದ್ಧಿ ಪಡಿಸ್ತದೆ. ಅಂದರೆ 5 ಜಾಗ. ಕಾಂಗ್ರೆಸ್ ಯಾಕೆ ಮಾಡಲ್ಲ ಇಷ್ಟು ವರ್ಷ? ಅವ್ರಿಗೆ ಭಾರತ ರತ್ನನೇ ಕೊಡ್ಲಿಲ್ವಲ್ಲ. 87 ಇಂದಿರಾ ಗಾಂಧಿ ಕೊಟ್ಕೊಂಡ್ರು, ರಾಜೀವ್ ಗಾಂಧಿ ಕೊಟ್ಟರು. ರಾಜೀವ್ ಗಾಂಧಿದ್ದು ಏನು ಕಾಂಟ್ರಿಬ್ಯೂಷನ್ ನಾವು ಕೇಳಲ್ಲ, ಕೊಟ್ಕೊಂಡ್ರು. ಆದರೆ ಅಂಬೇಡ್ಕರ್ ಅವ್ರಿಗೆ ನಿಂತಾನೆ ಕೊಡದೇ ಇದ್ದಿದ್ದು. ಇವತ್ತು ಅಂಬೇಡ್ಕರ್ ಅವ್ರಿಗೆ ನೆನಪಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ವಿಚಲಿತರಾಗಿ ಒಂದು ವರ್ಗವನ್ನ BJPಯಿಂದ ದೂರ ಮಾಡೋಕ್ಕೆ ಈ ರೀತಿಯಾದಂಥ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. GB ಎಲೆಕ್ಷನ್ ಆಗುತ್ತಾ? ಅದೇನಾಗಲ್ಲ ಬಿಡಿ.